ಗುಡ್ ಮಾರ್ನಿಂಗ್ ಎವ್ರಿವನ್. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಮೊಬೈಲ್ ಲರ್ನಿಂಗ್ ಅಂತ ಹೇಳ್ತೀವಿ. ಮೊಬೈಲ್ನ ಬಳಸ್ಕೊಂಡು ನಾವು ಎಲ್ಲೆಲ್ಲಿ ಯಾವ ರೀತಿ ಕಲಿಯಬಹುದು, ಬರೀ ಕೇವಲ ಬೆರಳಲ್ಲೇ ಮೊಬೈಲನ್ನು ನಾವು ಆಟ ಆಡಿಸ್ತಾ ಎಲ್ಲಿ ಬೇಕಾದರೂ ಬೇಕಾದ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರ್ತದೆ ಅಂತ ಕಳೆದ ತರಗತಿಯಲ್ಲಿ ಹೇಳಿದೆ. ಅದರ ಅರ್ಥ ಹೇಳಿದೆ, ಅದರ ಡೆಫಿನೇಷನ್ನ ಹೇಳಿದೆ. ಇವತ್ತಿನ ತರಗತಿಯಲ್ಲಿ ಮೊಬೈಲ್ನ ಉಪಯೋಗಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊಬೈಲ್ನ ಉಪಯೋಗ ಏನಪ್ಪ ಅಂತ ಹೇಳಿದ್ರೆ, ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ಗಳಿಗಿಂತ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಒಂದು ಸಾಧನ ಆಗಿರುತ್ತೆ ಈ ಮೊಬೈಲ್. ಬೇಕಾದ ಸಮಯದಲ್ಲಿ ಬೇಕಾದ ವಿಷಯಗಳನ್ನು ನಾವು ನೋಡ್ಕೋಬೋದಾಗಿರ್ತದೆ. ಬಹುಮಾಧ್ಯಮಗಳ ಆಧಾರಿತ ವಿಷಯ ವಸ್ತುವನ್ನು ಬಿತ್ತರಗೊಳಿಸುತ್ತವೆ ಮತ್ತು ಅಂತಹ ಮಾಧ್ಯಮದ ಜೊತೆಗೆ ವಿಷಯಗಳನ್ನು ಸಹ ಇದು ಸೃಷ್ಟಿಯನ್ನು ಮಾಡಬಹುದು. ಅಂದರೆ ನಾವು ಅಪ್ಲೋಡ್ ಮಾಡೋದು ಅಲ್ಲಿ ಸೇವ್ ಆಗಿರುತ್ತೆ, ಬೇಕಾದಾಗ ನೋಡ್ಕೋಬೋದು, ಅಪ್ಲೋಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಬೇಕಾದಂತಹ ವಿಷಯಗಳನ್ನು ಬೇಕಾದ ರೀತಿಯಲ್ಲಿ ಬೇಕಾದ ಸಮಯದಲ್ಲಿ ನಾವು ಬಳಸ್ಕೋಬಹುದಾಗಿರ್ತದೆ ಈ ಮೊಬೈಲ್ನಿಂದ. ಅದೇ ರೀತಿ ಹೊಸ ವಿಷಯ ಕಲಿಕಾ ಖರ್ಚನ್ನು ಸಹ ಇದು ಈಗ ಹೊಸ ತರಬೇತಿಗಳು ಎಲ್ಲೆಲ್ಲೋ ಬಿಡ್ತಾ ಇರ್ತಾರೆ. ಈಗ ಏನು ಕೃಷಿ ಫೌಂಡೇಶನ್ ಇರ್ಬೋದು, ಮಂಡ್ಯದಲ್ಲಿ, ಚನ್ನಪಟ್ಟಣದಲ್ಲಿ, ರಾಮನಗರದಲ್ಲಿ ಅನೇಕ ವಿಶೇಷ ತರಗತಿಗಳನ್ನ ನಡೆಸ್ಕೊಡ್ತಾರೆ. ಅಲ್ಲಿ ಎಕ್ಸಾಮ್ಗಳು, ಕಾಂಪಿಟೇಟಿವ್ ಎಕ್ಸಾಮ್ಗಳು ಕಾಲ್ ಮಾಡಿದಾಗ ಅಂತಹ ತರಬೇತಿ ಶಿಕ್ಷಣವನ್ನು ನೀಡಿದಂತಹ ಪಾಠಗಳನ್ನು ಈ ವಿಡಿಯೋದಲ್ಲಿ ಬಿಡ್ತಾರೆ. ಅದನ್ನು ನಾವು ಮೊಬೈಲಲ್ಲೇ ನೋಡ್ಕೋಬೋದು. ಹಾಗಾಗಿ ಆ ತರಬೇತಿಗೆ ಹೋಗಿ ಸೇರಿಕೊಳ್ಳುವಂತಹ ಖರ್ಚು ಸಹ ಉಳ್ಕೊಳ್ಳುತ್ತೆ. ಅಂದರೆ ಖರ್ಚಿನ ವಿಷಯಕ್ಕೂ ಬಂದಾಗ ನಮಗೆ ಹೆಚ್ಚಿನ ರೂಪದಲ್ಲಿ ಇದು ಅಪಾರ ಪರಿಣಾಮವಾದಂತಹ ಲಾಭವನ್ನೇ ಇದು ಗಳಿಸ್ಕೊಡುತ್ತದೆ. ಹಿಂದಿನ ಪೇಪರ್ ಕ್ವಶನ್ ನೋಡ್ಬೋದು, ಕಳೆದ ಪರೀಕ್ಷೆ ನೋಡ್ಬೋದು, ಕೀ ಆನ್ಸರ್ ನೋಡ್ಬೋದು. ಎಲ್ಲವನ್ನೂ ಸಹ ಇದು ನಮಗೆ ಬಳಕೆಗೆ ತಕ್ಕಂತೆ ಒಳ್ಳೆಯದಾಗೂ ಬಳಸ್ಕೋಬೋದು, ಕೆಟ್ಟದಾಗೂ ಬಳಸ್ಕೋಬೋದು. ಆದರೆ ನಾವು ವಿದ್ಯಾರ್ಥಿಗಳಾದಂಥವರು ಹೆಚ್ಚಿಗೆ ಧನಾತ್ಮಕವಾಗಿ ಇರಬೇಕು. ಯಾವಾಗಲೂ ಮೊಬೈಲ್ ಅಂದರೆ ಒಳ್ಳೆಯದು ಕೊಡುತ್ತೆ, ಕೆಟ್ಟದ್ದೇ ಕೊಡುತ್ತೆ. ಅದರಲ್ಲಿ ನಿಮ್ಗೆ ಯಾವುದು ಬೇಕು ಅದನ್ನು ಅತಿ ವೇಗದಲ್ಲಿ, ಅತಿ ಕಡಿಮೆ ಸಮಯದಲ್ಲಿ, ಎಲ್ಲಿ ಬೇಕಂದರೆ ಅಲ್ಲಿ ಸಮಯದ ಸ್ಥಳಾವಕಾಶ ಸಮಯ ನಿಗದಿ ಏನಿರೋದಿಲ್ಲ. ನೀವು ಯಾವಾಗ ಫ್ರೀ ಆಗಿರ್ತೀರ ಆವಾಗ ಅದನ್ನು ಉಪಯೋಗ ಮಾಡ್ಕೋಬೋದಾಗಿರ್ತದೆ. ಅದೇ ರೀತಿ ಇಮೇಲು, SMS ಹಾಗೆ ಮೆಸೇಜ್ಗಳನ್ನು ನಾವು ಮಾಡಬಹುದು, ಕಳಿಸ್ಕೋಬೋದು, ತಗೊಳ್ಬೋದು. ವಿಷಯವನ್ನು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ವರ್ಗಾಯಿಸಬಹುದಾಗಿರ್ತದೆ. ಯಾವುದೇ ಸಂದರ್ಭದಲ್ಲಿ ತಮಗೆ ಅವಶ್ಯಕವಿರುವವರೊಂದಿಗೆ ಸಂವಹನವನ್ನು ಕೂಡ ನಾವು ನಡೆಸಬಹುದು. ಈಗ ವಿಡಿಯೋ ಕಾಲ್ ಮಾಡ್ತೀವಿ, ವಾಯ್ಸ್ ಕಾಲ್ ಮಾಡ್ತೀವಿ ಅಲ್ವಾ. ಈ ವಿಡಿಯೋ ಕಾಲ್ ಮಾಡೋದ್ರಿಂದ ನೋಡಿಕೊಂಡು ಮಾತಾಡ್ತಾ ಇರ್ತೀವಿ, ವಾಯ್ಸ್ ಕಾಲ್ ಬರೀ ಕೇಳಿಸ್ಕೊಂಡು ಮಾತಾಡ್ತಾ ಇರ್ತೀವಿ. ಇಲ್ಲಿ ಎರಡು ರೀತಿಯ ಅವಕಾಶಗಳು ಸಹ ಇರ್ತದೆ. ಹಾಗೆ ದೃಶ್ಯ ಶ್ರವ್ಯವಾಗಿ ದೂರ ಸಮಾಲೋಚನೆ ಸಹ ನೋಡ್ಬೋದು. ಈಗ ಎಲ್ಲೋ ಫಾರಿನಲ್ಲಿ ಇರ್ತಾರೆ, ನಾವು ಇಂಡಿಯಾದಲ್ಲಿ ಇರ್ತೀವಿ, ಅದೇನೇ ವಿಡಿಯೋ ಕಾಲ್ ಅಂತ ಹೇಳೋದು. ಇಬ್ಬರು ಒಬ್ರನ್ನೊಬ್ಬರು ನೋಡಿಕೊಂಡು ಇದನ್ನು ದೂರ ಸಮಾಲೋಚನೆ ಅಂತ ಹೇಳ್ತೀವಿ. ಹಾಗೆ ಪ್ರಯಾಣ ಬೆಳೆಸುವಾಗ ಇರ್ಬೋದು, ಇತರ ಕೆಲಸಗಳನ್ನು ಸಹ ಮಾಡಿಕೊಂಡು ನಾವು ಮೊಬೈಲ್ನ ಸಂಪರ್ಕದಲ್ಲೇ ಇರಬಹುದಾಗಿರ್ತದೆ. ಹಾಗೆ ಹಾಳೆ ರಹಿತ, ಮುದ್ರಣ ರಹಿತವಾಗಿಯೂ ಇರುತ್ತದೆ. ಇದರಲ್ಲಿ ಹಾಳೆ ಬೇಕಾಗಿಲ್ಲ, ಯಾವುದೇ ಪ್ರಿಂಟ್ ಮಾಧ್ಯಮವೇನೂ ಬೇಕಾಗಿಲ್ಲ. ಹಾಗೆ ನಾವು ಒಂದು ಸ್ವಲ್ಪ ನಾಲೆಡ್ಜ್ ಇದ್ದರೆ ಯಾವ ವಿಷಯ ಬೇಕಾದರೂ ಕಲಿತಾ ಹೋಗ್ಬೋದು ಮೇಲಿಂದ ಮೇಲೆ ಸರ್ಚ್ ಮಾಡಿದಾಗ. ಜೊತೆಗೆ ಹಲವು ಭಾಷೆಗಳನ್ನು ಸಹ ಇದರಲ್ಲಿ ಕಲಿಯಬಹುದಾಗಿರ್ತದೆ. ಇವಿಷ್ಟು ಸಹ ಮೊಬೈಲ್ ಆಧಾರಿತ ಕಲಿಕೆಯಿಂದ ಬರುವಂತಹ ಮಾಡಿಕೊಳ್ಳಬಹುದಾದಂತಹ ಉಪಯೋಗಗಳಾಗಿರ್ತದೆ. ಆದರೆ ಇದರ ಮಿತಿ ಎಷ್ಟಪ್ಪ ಅಂತ ಹೇಳಿದ್ರೆ, ಲಿಮಿಟೇಷನ್ ಆಫ್ ಲರ್ನಿಂಗ್. ಎಲ್ಲ ಸಂದರ್ಭಗಳಲ್ಲೂ ಮೊಬೈಲ್ಗೆ ಇಂಟರ್ನೆಟ್ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅಂದರೆ ನೆಟ್ ಇದ್ದರೆ ನಾವು ಸರ್ಚ್ ಮಾಡೋಕ್ಕಾಗೋದು, ಆದರೆ ಆಗೋದಿಲ್ಲ. ಆ ಕಾರಣಕ್ಕೆ ಮೊಬೈಲ್ ಬ್ಯಾಟ್ರಿಗಳನ್ನು ಹೆಚ್ಚು ಗಂಟೆಗಳ ಕಾಲವೂ ಸಹ ಬಳಸ್ಕೊಳ್ಳೋಕ್ಕಾಗೋದಿಲ್ಲ, ಚಾರ್ಜ್ ಮಾಡ್ತಾನೆ ಇರಬೇಕಾಗುತ್ತದೆ. ಜೊತೆಗೆ ದರ್ಶಕದ ಅಳತೆ ಮತ್ತು ಕೀಬೋರ್ಡ್ಗಳ ಅಳತೆ ಸ್ವಲ್ಪ ಚಿಕ್ಕದಾಗಿದ್ದು ಇದರ ನಿರ್ವಹಣೆ ಸ್ವಲ್ಪ ಕಷ್ಟ ಸಾಧ್ಯ ಆಗಿರ್ತದೆ. ಸಂಗ್ರಹಣಾ ಸಾಮರ್ಥ್ಯದ ಕೊರತೆ ಹೆಚ್ಚಾಗಿರ್ತದೆ. ಅಂದರೆ ಹೆಚ್ಚು ಸೇವ್ ಮಾಡ್ಕೊಳ್ಳೋಕ್ಕಾಗಲ್ಲ, ಎಲ್ಲ ಮೆಮೊರಿ ಪವರ್ ಎಲ್ಲ ಒಟ್ಟಾಗಿರುತ್ತೆ, ಡಿಲೀಟ್ ಮಾಡಬೇಕಾಯ್ತದೆ. ಸ್ಟೋರೇಜ್ ಜಾಸ್ತಿ ಆದಾಗ ಹೊಸ ವಿಷಯಗಳನ್ನ ನಾವು ತುಂಬಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ಸಂಗ್ರಹಣಾ ಸಾಮರ್ಥ್ಯದ ಕೊರತೆ ಮೊಬೈಲ್ಗಳಲ್ಲಿ ಕಂಡುಬರುತ್ತದೆ. ಹಾಗೆ ಅಧಿಕೃತ ಜಾಲಗಳ ಬಳಕೆಗೆ ಕಾಪಿರೈಟ್ ಸಹ ಇದು ಕಷ್ಟ ಸಾಧ್ಯ ಆಗಿರ್ತದೆ. ಅದನ್ನು ನಾವು ನೋಡ್ಬೋದು. ಯಾವುದಾದ್ರೂ ಒಂದು ಮಾಡಿದ್ರೆ ಅದು ಕಾಪಿ ಅಂತಲೇ ಬರ್ತಿರುತ್ತೆ. ಹಾಗೆ ಮೊಬೈಲನ್ನು ಕಲಿಕೆಗಿಂತ ಹೆಚ್ಚಾಗಿ
ಮನೋರಂಜನಾತ್ಮಕವಾಗಿ ಬಳಸಿಕೊಳ್ಳಲಾಗುತ್ತಿದೆ. ಇತ್ತೀಚಿನ ಯುವಕರುಗಳಿರ್ಬೋದು, ಚಿಕ್ಕ ಮಕ್ಕಳಿರ್ಬೋದು, ದೊಡ್ಡವರೇ ಇರ್ಬೋದು, ಯಾರೇ ಇರ್ಬೋದು, ಅಗತ್ಯಕ್ಕಿಂತ ಹೆಚ್ಚಿಗೆ ಮನೋರಂಜನೆಗೆ ಬಳಸ್ಕೊಳ್ತಾ ಇರ್ತಾರೆ. ಅತಿ ಹೆಚ್ಚು ಮೊಬೈಲ್ ಬಳಸುವುದರಿಂದ ಆರೋಗ್ಯ ಸಹ ಹಾನಿ ಆಗುವಂತಹ ಸಂಭವ ಇರುತ್ತದೆ. ಮೊಬೈಲ್ ಬಳಕೆ ಒಂದು ಕೆಟ್ಟ ಹವ್ಯಾಸವಾಗಿ ಬೆಳೆಯಬಹುದು. ಆ ಮೂಲಕ ಏಕಾಂಗಿತನವನ್ನು ನಾವು ಕಾಣಬಹುದಾಗಿರುತ್ತದೆ. ಒಟ್ಟಿನಲ್ಲಿ ಮೊಬೈಲ್ ತಂತ್ರಜ್ಞಾನ ಆಧಾರಿತ ಕಲಿಕೆಯು ಒಂದು ನೂತನವಾದ ಕಲಿಕಾ ಮಾರ್ಗವಾಗಿದ್ದು, ಕಲಿಕಾರ್ಥಿಗೆ ಅವಶ್ಯಕವಾದ ಮಾಹಿತಿಯನ್ನು ಒದಗಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅದು ಅದರದೇ ಆದ ಪಾತ್ರವನ್ನು ನಿರ್ವಹಿಸ್ತಾ ಹೋಗಿರುತ್ತದೆ. ಇದಿಷ್ಟು ಸಹ ಲಿಮಿಟೇಷನ್ಸ್. ಹಾಗಾದರೆ ದೂರ ಸಮಾಲೋಚನೆ, ಟೆಲಿಕಾನ್ಫರೆನ್ಸ್ ಅಂದರೆ ದೂರದಲ್ಲೆಲ್ಲೋ ನಿಂತ್ಕೊಂಡು ನಾವಿಲ್ಲಿ ಕಾನ್ಫರೆನ್ಸ್ ನಡೆಸುವಂಥದ್ದಾಗಿರ್ತದೆ. ಈಗ ಇತ್ತೀಚಿನ ದಿನಗಳಲ್ಲಿ ಮದುವೆಗಳಲ್ಲಿ ಯಾವುದೇ ಫಂಕ್ಷನ್ಗಳಿಗೆ ಬನ್ನಿ ನೀವು ಅಂತ ಮನೆಗೆ ಹೋಗಿ ಕರೆಯೋ ವಾಡಿಕೆ ಕಮ್ಮಿ ಆಗ್ತಾ ಇದೆ ದಿನ ಕಳೆದಂಗೆ. ಅಂದರೆ ವಾಟ್ಸಪ್ ಮಾಡಿಬಿಡೋದು, ಇಮೇಲ್ ಮಾಡಿಬಿಡೋದು, ಈ ರೀತಿಯಾಗಿದೆ. ಯಾಕೆ ಅಂದರೆ ಸಮಯದ ಅಭಾವ, ಎಲ್ಲರೂ ಒಬ್ಬೊಬ್ಬರೇ ಆಗಿರ್ತಾರೆ. ಈಗೆಲ್ಲ ವಿಭಕ್ತ ಕುಟುಂಬ ಆಗಿರುತ್ತೆ. ಅವಿಭಕ್ತ ಕುಟುಂಬ ನಾವೆಲ್ಲೂ ಕಾಣೋದು ತುಂಬ ಕಮ್ಮಿ ಆಗಿಬಿಟ್ಟೈತೆ. ಹಾಗಾಗಿ ಇಲ್ಲಿ ಸಮಯದ ಅಭಾವದಿಂದ ನಾವು ಏನು ಮಾಡ್ತಾ ಇರ್ತೀವಿ, ಅತ್ಯಂತ ಅಚ್ಚುಕಟ್ಟಾಗಿ ಇದನ್ನು ಮೊಬೈಲ್ನ ಬಳಸ್ಕೊಳ್ತಾನೆ ಇದ್ದೀವಿ. ಇದನ್ನೇ ಟೆಲಿಕಾನ್ಫರೆನ್ಸ್. ಇಮೇಲ್ ಮಾಡ್ತೀನಿ ಬಂದ್ಬಿಡು ಅಂತ ನಾವು ಕಾನ್ಫರೆನ್ಸ್ ಮುಖಾಂತರ ಹೇಳ್ಬಿಟ್ಟು ಆಮೇಲೆ ಇಮೇಲ್ ಮಾಡಿರ್ತೀವಿ ಅಲ್ವಾ, ಒಪ್ಕೊಳ್ತೀರಾ ಇದನ್ನು? ಆ ರೀತಿಯಾಗಿ ಟೆಲಿಕಾನ್ಫರೆನ್ಸ್, ಅವರೆಲ್ಲೋ ಇರ್ತಾರೆ, ನಾವೆಲ್ಲೋ ಇರ್ತೀವಿ, ಒಟ್ಟು ವಿಷಯ ಮುಟ್ಟಿಸ್ತಾ ಇರ್ತೀವಿ. ಎನಿ ಟೈಮ್ ಕಾಲಲ್ಲೇ ಸಂವಹನ ಕಮ್ಯುನಿಕೇಷನಲ್ಲೇ ಇರ್ತೀವಿ. ಟೆಲಿ ಎಂದರೆ ದೂರ, ಕಾನ್ಫರೆನ್ಸ್ ಎಂದರೆ ಸಮಾಲೋಚನೆ ನಡೆಸುವಿಕೆ ಎಂದು ಅರ್ಥ. ಅಂದರೆ ದೂರ ಪ್ರದೇಶದಲ್ಲಿದ್ದುಕೊಂಡು ಇಬ್ಬರು ವ್ಯಕ್ತಿಗಳು ಪರಸ್ಪರ ಸಂವಹನ ನಡೆಸುವಂತಾಗಿರುತ್ತದೆ ಈ ದೂರ ಸಮಾಲೋಚನೆ. ಈ ರೀತಿ ಸಂಪರ್ಕ ಮಾಡಲು ದೂರವಾಣಿ, ಫ್ಯಾಕ್ಸು, ಅಂತರ್ಜಾಲದ ಸೌಲಭ್ಯಗಳ ಅವಶ್ಯಕತೆ ಅತ್ಯಮೂಲ್ಯವಾಗಿರುತ್ತದೆ. ಈ ವ್ಯವಸ್ಥೆಯನ್ನು ಬಳಸಿಕೊಂಡು ಸಮಾಲೋಚನೆ, ಚರ್ಚೆ, ಮಾತುಕತೆ, ಏನೇ ಒಂದು ವ್ಯವಹಾರ ಆಗಿರ್ಬೋದು, ವಾಣಿಜ್ಯ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಈ ಟೆಲಿಕಾನ್ಫರೆನ್ಸ್ನ ಬಳಸ್ಕೊಳ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರಕ್ಕೂ ಸಹ ಈ ಒಂದು ಟೆಲಿಕಾನ್ಫರೆನ್ಸ್ ಅನ್ನೋ ಅಂಥದ್ದು ಒಂದು ಯೂನಿವರ್ಸಿಟಿಯಿಂದ ಮತ್ತೊಂದು ಯೂನಿವರ್ಸಿಟಿಗೆ, ಮತ್ತೊಂದು ಯೂನಿವರ್ಸಿಟಿಯಿಂದ ಮತ್ತೊಂದು ಕಾಲೇಜಿಗೆ, ಕಾಲೇಜಿಂದ ಶಾಲೆಗಳಿಗೆ, ಶಾಲೆಗಳಿಂದ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಈ ಟೆಲಿಕಾನ್ಫರೆನ್ಸ್ ಅನ್ನುವಂಥದ್ದು ಹೆಚ್ಚಿನ ರೀತಿಯಲ್ಲಿ ಏನಾಗ್ಬಿಟ್ಟಿದೆ, ಹೊಂದ್ಕೊಂಡ್ಬಿಟ್ಟಿದೆ. ಬಿಟ್ಟಿರೋಕ್ಕೆ ಆಗೋದಿಲ್ಲ. ಬಂದ ತಕ್ಷಣ ನಾವು ನೋಡೋದೇ ಸಿಸ್ಟಮ್ಮು. ಆಫೀಸ್ ರೂಮ್ ತೆಗಿತಿದ್ದಂಗೆ ಸಿಸ್ಟಮ್ಮು, ಮೊಬೈಲು, ಕೂತ್ಕೊಂಡು ಒಂದು ಸೆಕೆಂಡ್ ಆದಮೇಲೆ ಅದು ನೋಡಾದಮೇಲೆ ನಿರಾಳ ಆದಮೇಲೆ ಮುಂದಿನ ಕೆಲಸ ಮಾಡ್ತೀವಿ. ಆ ರೀತಿ ಟೆಲಿಕಾನ್ಫರೆನ್ಸಲ್ಲೂ ಸಹ ತಕ್ಷಣ ಮೊಬೈಲಲ್ಲಿ ಮಾತಾಡಿ ಆಮೇಲೆ ಮುಂದಿನ ಪ್ರೋಗ್ರಾಮ್ನ ನಾವು ಮುಂದುವರಿಸ್ತಾ ಹೋಗ್ತೀವಿ. ಹೀಗೆ ಟೆಲಿಕಾನ್ಫರೆನ್ಸಲ್ಲಿ 3 ಜನ ಸಂವಹನ ನಡೆಸ್ಬೋದಾಗಿರ್ತದೆ. ಅದರಲ್ಲಿ ಮೊದಲನೇದು 3 ವಿಧಾನಗಳಿರುತ್ತವೆ. ಇದು ಮೊಟ್ಟ ಮೊದಲ ಬಾರಿಗೆ ಅಮೆರಿಕ ದೇಶದಲ್ಲಿ ದೂರ ಸಮಾಲೋಚನೆ ಅನ್ನೋ ಅಂಥದ್ದು ಬೆಳಕಿಗೆ ಬಂದಿರುವುದನ್ನು ಕಾಣಬಹುದು. ಅದರಲ್ಲಿ 3 ವಿಧಾನಗಳಿರ್ತದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ಮೊದಲನೇದು ದೂರ ಸಮಾಲೋಚನೆ, ವಿಡಿಯೋ ಟೆಲಿಕಾನ್ಫರೆನ್ಸ್. ಈ ಕಾಮನ್ ಆಗಿ ಮಾಡ್ತಾ ಇದ್ದೀವಿ, ಎಲ್ಲರೂ ಮಾಡ್ತಿದ್ದೀವಿ, ಒಬ್ಬರು ಇಬ್ಬರು ಅಂತ ಏನಲ್ಲ. ಅದೇ ರೀತಿ ಶ್ರಾವ್ಯ ಸಮಾಲೋಚನೆ, ಆಡಿಯೋ ಟೆಲಿಕಾನ್ಫರೆನ್ಸ್. ಈಗ ಮೊಬೈಲಲ್ಲಿ ಬರೀ ಕೇಳಿಸ್ಕೊಂಡು ಹೋಗ್ತಾ ಇರ್ತೀವಿ, ರೋಡಲ್ಲಿ ಚಿತ್ರ ನೋಡೋದಿಲ್ಲ, ಅಂದರೆ ಅದನ್ನು ಶ್ರಾವ್ಯ ಟೆಲಿಕಾನ್ಫರೆನ್ಸ್ ಅಂತ ಹೇಳ್ತೀವಿ. ದೃಶ್ಯ ಶ್ರಾವ್ಯ ಸಮಾಲೋಚನೆ ಅಂದರೆ ವಿಡಿಯೋ ಕಾನ್ಫರೆನ್ಸ್. ಚಿತ್ರನೂ ನೋಡ್ತಾ ಇರ್ತೀವಿ, ಮಾತು ಆಡ್ತಾ ಇರ್ತೀವಿ. ಈ ರೀತಿಯಾಗಿ ನಾವು ದೃಶ್ಯ ಶ್ರವ್ಯವನ್ನು ವಿಡಿಯೋ ಕಾನ್ಫರೆನ್ಸ್, ಆಡಿಯೋ ವಿಡಿಯೋ ಟೆಲಿಕಾನ್ಫರೆನ್ಸ್ ಅಂತ ಹೇಳ್ತೀವಿ. ಈ 3 ಸಮಾಲೋಚನೆಗಳು ಇರೋದ್ರಿಂದ ಎಲ್ಲರಿಗೂ ಸಮಯದ ಅಭಾವ ಇರೋದರಿಂದ ಸಮಯವೂ ಸೇವ್ ಆಗುತ್ತದೆ, ಖರ್ಚು ವೆಚ್ಚಗಳು ಸಹ ಉಳಿಯುವುದರಲ್ಲಿ ಯಾವುದೇ ಸಂಶಯ ಕಂಡುಬರುವುದಿಲ್ಲ. ಹಾಗಾದರೆ ದೂರ ಸಮಾಲೋಚನೆಯ ಬೇಕಾದ ಅಗತ್ಯತೆಗಳು ಏನು? ದೂರ ಸಮಾಲೋಚನೆ ಮಾಡ್ತೀವಲ್ಲ, ವಿಡಿಯೋ ಕಾನ್ಫರೆನ್ಸ್ ಇರ್ಬೋದು, ಟೆಲಿಕಾನ್ಫರೆನ್ಸ್ ಇರ್ಬೋದು, ಹಾಗೆಯೇ ಇನ್ನೊಂದೇನು ಹೇಳಿದೆ, ಆಡಿಯೋ ವಿಡಿಯೋ ಎರಡೂ ಇರ್ಬೋದು. ಇವಕ್ಕೆ ಬೇಕಾದ ಅಗತ್ಯತೆಗಳು ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದು ಕಂಪ್ಯೂಟರ್ ವ್ಯವಸ್ಥೆ ಸಮರ್ಥವಾಗಿರಬೇಕು. ಎರಡನೇದು ವಿದ್ಯುತ್ ಪೂರೈಕೆ ನಿಚ್ಚಳವಾಗಿರಬೇಕು, ಅವಿರತವಾಗಿರಬೇಕು. ಅದು ವಿದ್ಯುತ್ ಯಾವಾಗಲೂ ನಿಲ್ಲಬಾರ್ದು, ನಿಲ್ಲುಗಡೆ ಇರಬಾರ್ದು, ಎನಿ ಟೈಮ್ ಪವರ್ ಕಟ್ ಆಗಬಾರ್ದು, ಒಟ್ಟಿನಲ್ಲಿ ಹೇಳಬೇಕಂದ್ರೆ. ಹಾಗೆ ಸಮಾಲೋಚನಾಕಾರರು ಮತ್ತು ಕಾರ್ಯಕ್ರಮ ನಿರೂಪಿಸುವವರು ಹಾಗೂ ದಾಖಲಿಸುವವರ ನಡುವೆ ಹೊಂದಾಣಿಕೆ ಇರಬೇಕು. ಏನೇ ಒಂದು ಅಚಾತುರ್ಯ ನಡೆಯದ ರೀತಿ ನೋಡ್ಕೋಬೇಕಾದ್ರೆ ಅವರಲ್ಲಿ ಒಂದು ಹೊಂದಾಣಿಕೆ ಇರಬೇಕು. ಕಾರ್ಯಕ್ರಮ ನಿರ್ವಹಿಸುವವರಿಗೆ ತಂತ್ರಜ್ಞಾನದ ಬಗ್ಗೆ ಆಳವಾದ ಜ್ಞಾನ ಇರಬೇಕು. ಹಾಗೆ
ಪ್ರತಿಧ್ವನಿಯಾಗದಂತೆ ನೋಡಿಕೊಳ್ಳಬೇಕು. ಈಗ ಹೇಳ್ತಾ ಇದ್ದರೆ, ಫೋನಲ್ಲಿ ಮಾತಾಡ್ತಾ ಇದ್ದರೆ ಎಕೋ ಬರ್ತಾ ಇರುತ್ತೆ, ಅಂದರೆ ಪ್ರತಿಧ್ವನಿ ಆ ರೀತಿ ಬರದೇ ಇರೋ ಥರ ನಾವು ಮ್ಯಾನೇಜ್ ಮಾಡ್ತಿರಬೇಕು, ನೋಡ್ಕೋತಾ ಇರಬೇಕು. ಅದೇ ರೀತಿ ಜನರೇಟರ್ ವ್ಯವಸ್ಥೆ, ದೂರವಾಣಿ ವ್ಯವಸ್ಥೆ, ಅಂತರ್ಜಾಲ ವ್ಯವಸ್ಥೆ ಸಂಪರ್ಕದಲ್ಲಿರಬೇಕು. ಕರೆಂಟ್ ಪವರ್ ಕಟ್ ಆಗೋದ್ರೆ ಜನರೇಟ್, ಈಗೆಲ್ಲ UPS ಹೌದಲ್ವಾ, ಅದು ಇರಲೇಬೇಕು. ಅದನ್ನೆಲ್ಲ ನಾವು ಮುನ್ನೆಚ್ಚರಿಕೆಯಾಗಿ ನೋಡ್ಕೋತಾ ಇರಬೇಕಾಗುತ್ತೆ. ಅದೇ ರೀತಿ ಸಂವಹನದ ಕಾರ್ಯಕ್ರಮ ಸರಿಯಾಗಿ ಆಲಿಸಲು ಪ್ರಯತ್ನಿಸಲು, ಜೊತೆಗೆ ಉತ್ತರಿಸಲು ವ್ಯವಸ್ಥೆ. ಅವರು ಟೆಲಿಕಾನ್ಫರೆನ್ಸ್ ನಡೆಸ್ತಾ ಇದ್ದರೆ, ಅವ್ರು ಕೇಳ್ತಾ ಇದ್ದರೆ ನಾವು ಕರೆಕ್ಟಾಗಿ ಬಂದು ಕಿವಿಗೆ ಬೀಳಬೇಕು ವರ್ಡ್ಗಳು, ಪದಗಳು. ಆ ರೀತಿಯಾಗಿ ನಿರ್ವಹಿಸುವಂತಹ ವ್ಯವಸ್ಥೆ ಇರಬೇಕು. ಅಂದರೆ ಆಲಿಸುವಿಕೆ ಕರೆಕ್ಟಾಗಿರಬೇಕು, ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ಈ ರೀತಿಯಾಗಿ ನಾವು ದೂರ ಸಮಾಲೋಚನೆಗೆ ಬೇಕಾದಂತಹ ಅಗತ್ಯಗಳನ್ನ ಮೊದಲೇ ನೋಡ್ಕೋಬೇಕಾಗುತ್ತದೆ ಈ ಒಂದು ಸಮಾಲೋಚನೆ ನಡೆಸುವಂತಹ ಸಂದರ್ಭದಲ್ಲಿ. ಅದೇ ರೀತಿ ದೂರ ಸಮಾಲೋಚನೆಯ ಉಪಯೋಗಗಳು ಏನಪ್ಪ ಅಂತ ಹೇಳಿದ್ರೆ, ದೂರ ಸಮಾಲೋಚನೆಯಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಒಂದೇ ವೇದಿಕೆಯಲ್ಲಿ ಭಾಗವಹಿಸುವುದರಿಂದ ವಿಚಾರ ವಿನಿಮಯವನ್ನಿಟ್ಟು ಅನೇಕ ಸಮಸ್ಯೆಗಳನ್ನು ಭಾಗವಹಿಸಬಹುದು. ಇಲ್ಲಿ ಇಬ್ಬರು ಇರ್ತೀವಿ, ಸಂವಹನ ನಡೆಸ್ತಾ ಇರ್ತೀವಿ, ಅನೇಕ ಸಮಸ್ಯೆಗಳಿಗೆ ಅಲ್ಲಿಯೇ ನಾವು ಉತ್ತರಗಳನ್ನ ಕಂಡುಕೋಬಹುದಾಗಿರ್ತದೆ. ಅದೇ ರೀತಿ ಪರಸ್ಪರ ಆಸಕ್ತಿ ಇರುವಂತಹ ವ್ಯಕ್ತಿಗಳು ಸಹ ಅಂತರ್ಜಾಲ ಅಥವಾ ಇತರ ತಂತ್ರಜ್ಞಾನದ ಸಂಪರ್ಕ ಹೊಂದಿ ಸಮಾಲೋಚನೆಯ ನಡುವೆ ಸಮಸ್ಯೆ ಪರಿಹರಿಸಿಕೊಳ್ಳಲು ಇದೊಂದು ಸುಲಭ ಸಾಧನವಾಗಿದೆ. ಯಾವುದು? ದೂರ ಯೂಸ್ ಆಫ್ ಟೆಲಿಕಾನ್ಫರೆನ್ಸ್, ಅಂದರೆ ಟೆಲಿಕಾನ್ಫರೆನ್ಸ್ನ ಬಳಸ್ಕೊಳ್ಳುವಂಥದ್ದು. ಹಾಗೆ ದೃಶ್ಯ ಸಮಾಲೋಚನೆ ನಡೆಸಿ ಅದನ್ನು CDಗಳಲ್ಲಿ ದಾಖಲು ಮಾಡಿ ಇನ್ನಿತರ ಕಲಿಕಾರ್ಥಿಗಳಿಗೂ ಸಹ ನಾವು ಏನು ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು, ಕಳಿಸ್ಬೋದು CD ಮುಖಾಂತರ ಅಥವಾ ಪೆನ್ಡ್ರೈವ್ ಮುಖಾಂತರ ಅವ್ರಿಗೆ ನಾವು ಮೆಸೇಜ್ನ ಮಾಡ್ಬೋದಾಗಿರ್ತದೆ. ಈ ಹಿಂದೆ ನಡೆದಿರುವ ಶೈಕ್ಷಣಿಕ ಸಮಾಲೋಚನೆಗಳ ಬಗ್ಗೆ ಪುನಃ ವಿಮರ್ಶೆ ಮಾಡಿ ತೀರ್ಮಾನಕ್ಕೆ ಬರಬಹುದಾಗಿರ್ತದೆ. ಗುಂಪು ಚರ್ಚೆಗಳಲ್ಲಿ ವಿಷಯದ ಬಗ್ಗೆ ಗುಂಪು ಚರ್ಚೆಗಳಲ್ಲಿ ವಿಷಯದ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಹೊಂದಿರುವಂತಹ ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸುವಂತಿರಬೇಕು. ದೂರ ಸಮಾಲೋಚನೆಗಳಿಂದ ಕಲಿತಂತಹ ಅಭ್ಯರ್ಥಿಗಳು ಪರಸ್ಪರ ಚರ್ಚೆ ನಡೆಸಿ ಸಂದರ್ಭಕ್ಕನುಗುಣವಾಗಿ ಪ್ರತಿಕ್ರಿಯೆಯನ್ನು ನೀಡಬಹುದಾಗಿರ್ತದೆ. ಸಂವಾದ ಕಲಿಕೆಯಲ್ಲಿ ಉತ್ತಮವಾದ ಗುಣಮಟ್ಟ ಮತ್ತು ತಂತ್ರಜ್ಞಾನದ ಬಳಕೆಯಿಂದಾಗಿ ಕಲಿಕಾರ್ಥಿಗಳ ಕಲಿಕೆಯು ಅತ್ಯುತ್ತಮ ರೀತಿಯಲ್ಲಿ ಉಂಟಾಗುತ್ತಾ ಹೋಗುತ್ತದೆ. ಈ ರೀತಿ ಇನ್ನೂ ಬೇಕಾದಷ್ಟು ಪಾಯಿಂಟ್ಸ್ಗಳಿದೆ. ನೀವು ಬುಕ್ನ ರೆಫರ್ ಮಾಡಲಿಲ್ಲ ಅಂದರೆ ಇನ್ನೊಂದು ಕ್ಲಾಸಲ್ಲಿ ಇದೇ ಪಾಯಿಂಟ್ಸ್ಗಳನ್ನ ಇನ್ನೊಂದೆರಡನ್ನ ಸೇರಿಸಿ ನಾನು ಮಾಡಿಕೊಡ್ತೀನಿ. ಒಟ್ಟಿನಲ್ಲಿ ಈ ದೂರ ಸಮಾಲೋಚನೆ ಮಾಹಿತಿ ವಿನಿಮಯಕ್ಕೆ ಒಂದು ಅತ್ಯುತ್ತಮವಾದ ಸಾಧನವಾಗಿದೆ. ಇದು ಒಂದು ಒಳ್ಳೆಯ ವ್ಯವಸ್ಥೆಯಾಗಿದೆ. ಇಂತಹ ವ್ಯವಸ್ಥೆಯನ್ನು ಭಾರತಾದ್ಯಂತ ಶಾಲೆಗಳಲ್ಲಿ ರೂಪಿಸುವುದು ಕಷ್ಟ ಸಾಧ್ಯವಾಗಿದೆ. ಈಗ ಸರ್ಕಾರಿ ಶಾಲೆಗಳಲ್ಲಿರ್ಬೋದು, ಪ್ರೈವೇಟ್ ಶಾಲೆಗಳಲ್ಲಿರ್ಬೋದು. ಪ್ರೈವೇಟ್ ಶಾಲೆಗಳಲ್ಲಿ ಫೀಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ, ಸರ್ಕಾರಿ ಶಾಲೆಗಳಲ್ಲಿ ಸ್ವಲ್ಪ ಕಷ್ಟ ಆಗಿರ್ತದೆ. ಒಟ್ಟಾರೆಯಾಗಿ ಭಾರತದಂತಹ ದೇಶಗಳಲ್ಲಿ ಟೆಲಿಕಾನ್ಫರೆನ್ಸ್ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಒದಗಿಸುವಂಥದ್ದು ಕಷ್ಟ ಸಾಧ್ಯ ಆಗಿರ್ತದೆ. ಇವತ್ತಿಗೆ ಈ ತರಗತಿ ಸಾಕು. ಮುಂದಿನ ತರಗತಿಯಲ್ಲಿ ನಾವು ಅಂತರ್ಕ್ರಿಯಾ ಅಂದರೆ ಬಿಳಿ ಹಲಗೆಯ ಇಂಟರ್ಯಾಕ್ಟಿವ್ ವೈಟ್ ಬೋರ್ಡ್, ಮುಂದಿನ ತರಗತಿಯಲ್ಲಿ ಇಂಟರ್ಯಾಕ್ಟಿವ್ ವೈಟ್ ಬೋರ್ಡ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವತ್ತಿಗೆ ಈ ತರಗತಿ ಸಾಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್.